ಸಂತೋಷ ಅದು ಅತಿ ಕಡಿಮೆ ಅವಧಿಯಲ್ಲಿ ಅವನತಿ ಹೊಂದುತ್ತೆ. ರಾಜ ಕಳ್ಳಂತರ ಜೀವನ ಮಾಡಬೇಕಾಗುತ್ತೆ. ಅರಮನೆ ಸೆರೆಮನೆ ಥರ ಆಗಿ ಹೋಗುತ್ತೆ. ಪ್ರೀತಿ, ಅಕ್ಕರೆ, ನಂಬಿಕೆ, ವಿಶ್ವಾಸ ಎಲ್ಲ ಒಡೆದು ಚೂರಾಗುತ್ತೆ. ಆ ಸಮಯ ಹತ್ತಿರಕ್ಕೆ ಬರ್ತಾ ಇದೆ. ಬೂದಿ ಮುಚ್ಚಿದ ಕೆಂಡದ ಹಾಗಿರೋ ಸತ್ಯ ಇನ್ನೇನು ಧಗಧಗಿಸೋ ಹೊತ್ತು ಸನ್ನಿಹಿತವಾಗಿದೆ. ಕೆಲವೊಂದನ್ನ ಹೇಳೋಕ್ಕೂ ಧೈರ್ಯ ಬೇಕು, ಹೇಳಿ ಸಹಿಸಿಕೊಳ್ಳೋಕ್ಕೂ ಧೈರ್ಯ ಬೇಕು, ನಿಭಾಯಿಸಿ ಗೆಲ್ಲೋದಕ್ಕೂ ಧೈರ್ಯ ಬೇಕು. ಈಗೇನಪ್ಪ ಹಿಂಗೆ ಹೇಳ್ತವ್ರೆ? ಸೆರೆಮನೆ ಅಂತವ್ರೆ, ಸತ್ಯ ಗೊತ್ತಾಯ್ತದೆ ಅಂತವ್ರೆ. ಮನೆಯ ಮಹಾಲಕ್ಷ್ಮಿ ನೀನು. ಸತ್ಯದ ಹುಡುಕಾಟದಲ್ಲಿದ್ದೀಯ. ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇದ್ದೀಯ. ಆದರೆ ಸತ್ಯ ನಿನ್ನ ಕಣ್ಣು ಮುಂದೆನೇ ಇದ್ರೂ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಸುಳ್ಳುಗಳ ಜೊತೆಯಲ್ಲಿ ಸತ್ಯ ಸ್ನೇಹ ಬೆಳೆಸಿದೆ. ಆದಷ್ಟು ಬೇಗ ಈ ಪರದೆ ಸರಿದು ಸತ್ಯ ಎಲ್ಲರ ಕಣ್ಣಿಗೂ ಕಾಣುತ್ತೆ. ಸ್ವಾಮಿಗಳು ಸತ್ಯ ಗೊತ್ತಾಗುತ್ತೆ ಅಂತಿದ್ದಾರೆ. ದೇವ್ರೆ, ಈಗಷ್ಟೇ ಬೇಡ್ಕೊಂಡೆ, ನಿನಗ ಕೂಗು ಇಷ್ಟು ಬೇಗ ಕೇಳಿಸ್ಬಿಡ್ತಾ ತಂದೆ. ಇಲ್ಲ ಕಣೆ, ಕೆಲಸ ಮಾಡ್ಕೋತಾ ಇದ್ದೆ ಅಷ್ಟೊತ್ತಿಗೆ ಅಳಿಯಂದ್ರು ಬಂದ್ರು. ಸರಿ ಇದೆಯಾ ಬಿಡಮ್ಮ ನೀನು. ಓಹ್, ನಮಸ್ಕಾರ. ಕೂತ್ಕೊಳ್ಳಿಮ್ಮ. ಯಾವಾಗ ಬಂದ್ರಿ? ಈಗ 5 ನಿಮಿಷ ಆಯ್ತು. ಬೇಡ, ಅಮ್ಮನಿಗೇನಾದ್ರೂ ಕುಡಿಯೋ ಕೊಟ್ಟಿಯಮ್ಮ? ಈಗ ತಾನೇ ಬಂದಿದ್ದಾರೆ ಮಾವ, ನಿಮ್ಗೇನಾದ್ರೂ ಕುಡಿಯಕ್ಕೆ ಕೊಡ್ಲಾ? ಇಲ್ಲಮ್ಮ, ಪರವಾಗಿಲ್ಲ. ಏನು ತವ್ರ ಮನೆ ಗಾಡಿ ಈ ಮನೆಯವ್ರಿಗೂ ಪಯಣ ಬೆಳೆಸ್ಬಿಟ್ಟಿದೆ. ಸಿಂಚನ, ವೀಣಾ, ಸಿಂಚನ, ಏನಮ್ಮ ಇದು? ಅಪರೂಪಕ್ಕೆ ಅಂತ ಅವ್ರ ಮನೆಗೆ ಬಂದಿದ್ದಾರೆ. ಅವ್ರ ಮುಂದೆ ಹೀಗೆ ಮಾತಾಡ್ತಾರ? ತಪ್ಪು ತಿಳ್ಕೊಬೇಡಿ ಅಮ್ಮ, ಗೊತ್ತಲ್ಲ ಈಗಿನ ಕಾಲದವರು. ವೀಣಾ, ಅಮ್ಮಂಗೇನಾದ್ರು? ಅಮ್ಮ ನಿಂಗೆ ಸಿಹಿ ಅವಲಕ್ಕಿ ಮಾಡ್ಕೊಟ್ಬಿಡ್ತೀನಿ. ಅಡಿಗೆ ಚೂರು ಕೆಲಸ ಇದೆ ಅಷ್ಟೇ. ಅಲ್ಲಿ ಆಗೋವರೆಗೂ ನೀನು ಸ್ವಲ್ಪ ತಿನ್ಕೊಂಡು ಸುಧಾರಿಸ್ಕೊ. ನಿನ್ ಜೊತೆ ನಾನು ಬರ್ತೀನಿ, ನಡಿ ಒಟ್ಟಿಗೆ ಸೇರ್ ಮಾಡೋಣ. ಬೇಡ ಅಮ್ಮ, ಈಗ ತಾನೇ ಬಂದಿದೆಯಾ, ನೀನ್ ಕೂತಿರು, ನಾನು ತಗೊಂಡ್ ಬರ್ತೀನಿ. ಪರವಾಗಿಲ್ಲ ಕಣೆ, ನಡಿ. ಅಮ್ಮ ಹಿಂಗಿಂದ ಹೋಗೋಣಮ್ಮ. ಏನೇ ಇದೆಲ್ಲ? ಹೇಳ್ತೀನಿ ನಡಿಯಮ್ಮ. ಏನಮ್ಮ ಹೀಗ್ ನಿಂತಿದ್ಯಾ? ಹಬ್ಬಕ್ಕೆ ಎಲ್ರು ಒಟ್ಟಿಗೆ ಸೇರಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ? ಟೈಮ್ ಆಗಿದೆ, ರೆಡಿ ಆಗಿಲ್ಲ ಇನ್ನ. ಅದಕ್ಕೆ ನಾನು ನೋಡು ಹೊಸ ಸೀರೆ ಹಾಕೊಂಡು ರೆಡಿಯಾಗಿ ಬಂದ್ಬಿಟ್ಟಿದೀನಿ. ಅಪ್ಪ ರೆಡಿನಾ? ಅಮ್ಮ ಹೋಗ್ ರೆಡಿ ಆಗಮ್ಮ. ಇಲ್ಲ ಸಿಂಚು, ಸಿದ್ಧನು ಭಾವನನು ದೇವಸ್ಥಾನಕ್ಕೆ ಹೋದ್ರು. ಏನು ಅವರಿಬ್ರು ದೇವಸ್ಥಾನಕ್ಕೆ ಹೋದ್ರ? ಅಲ್ಲಮ್ಮ, ಹಬ್ಬಕ್ಕೆ ಎಲ್ರು ಒಟ್ಟಿಗೆ ತಾನೆ ದೇವಸ್ಥಾನಕ್ಕೆ ಹೋಗ್ತೀವಿ. ನಿಮ್ ಪಾಲಿಗೆ ಮಗಳು ಸತ್ತೋದ್ಲಾ? ಅವಳನ್ನ ದೇವಸ್ಥಾನ ಕರ್ಕೊಂಡು ಹೋಗ್ಬೇಕು ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ಲೇ ಇಲ್ವಾ? ಏನ್ ಮಾಡ್ಲಿ ಸಿಂಚು, ಈ ಮನೇಲಿ ಯಾರು ನನ್ ಮಾತು ಕೇಳ್ತಾರೆ ಹೇಳು? ಅಮ್ಮ, ಅವರಿಬ್ರು ಕಂಡ್ರೆ ಆಗಲ್ಲ. ಭಾವನನ ಸೊಸೆ ಅಂತ ಒಪ್ಕೊಂಡೇ ಇಲ್ಲ. ಸಿದ್ದುಗೆ ಬೇರೆ ಮದ್ವೆ ಮಾಡ್ಬೇಕು ಅಂತೆಲ್ಲ ಮಾತಾಡ್ತಿರಲ್ಲ. ಈಗ ನೋಡಿದ್ರೆ ಜೊತೆಯಾಗಿ ದೇವಸ್ಥಾನಕ್ಕೂ ಕಳ್ಸಿದ್ದೀರಾ. ನನ್ನ ಹತ್ರ ನಾಟಕ ಆಡ್ತಾ ಇದ್ದೀರಾ, ಸುಳ್ಳು ಹೇಳ್ತಾ ಇದ್ದೀರಾ. ಹೇಳ್ಬಿಡಿ ಹೋಗ್ಲಿ, ಅವಳನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ಟಿದೀವಿ ಅಂತ ಹೇಳ್ಬಿಡಿ. ನಿಲ್ಸು ಸಿಂಚು, ಮೊದ್ಲೇ ನಾನು ಟೆನ್ಷನ್ ಇಲ್ಲಿದ್ದೀನಿ. ಇನ್ನು ಏನೇನೋ ಮಾತಾಡಿ ನನಗೆ ಟೆನ್ಷನ್ ಕೊಡ್ಬೇಡ. ಸಾಕು ಸುಮ್ನೆ.
ಇರ್ತೀನಮ್ಮ, ಸುಮ್ನೆ ಮೂಲಲ್ಲಿ ಇರ್ತೀನಿ. ಯಾಕೆ ಹೇಳು? ಅವಳು ನಿಮ್ ಸೊಸೆ ಅಲ್ವಾ? ತಲೆ ಮೇಲೆ ಹತ್ಕೊಂಡು ಮೆರೆಸಿ. ಛೇ, ಎಲ್ಲ ನನ್ನ ಕರ್ಮ. ಸಿಂಚು, ಯಾಕೆ ದೇವ್ರೆ, ಯಾಕೆ ನಂಗೆ ಈ ಥರ ಶಿಕ್ಷೆ ಕೊಡ್ತಿದ್ಯಾ? ನಾನು ಯಾರಿಗೆ ಏನು ಮೋಸ ಮಾಡಿದ್ದೀನಿ ಅಂತ ಇದನ್ನೆಲ್ಲ ನಾನು ಅನುಭವಿಸ್ತಾ ಇದ್ದೀನಿ. ಯಾಕೆ ನನ್ನಿಂದ ನನ್ನ ಮಗುನ ಕಿತ್ಕೊಂಡ್ಬಿಟ್ಟೆ? ಕಣ್ ಬಿಡಕ್ಕಿಂತ ಮುಂಚೆನೆ ಕಣ್ ಮುಚ್ಚೋ ಹಾಗೆ ಮಾಡ್ಬಿಟ್ಟಿಯಲ್ಲ. ನಮ್ಮ ಮನೆಯವರೆಲ್ಲ ಎಷ್ಟು ಆಸೆ ಇಟ್ಕೊಂಡಿದ್ರು. ನಾನೆಷ್ಟು ಆಸೆಗಳನ್ನ ಇಟ್ಕೊಂಡಿದ್ದೆ. ಯಾಕೆ ಹೀಗೆ ಮಾಡಿದೆ? ನನಗೆ ಕೈ ಮುಗ್ದು ಕೇಳ್ಕೊಂಡಿದ್ದಕ್ಕೆ ಹೀಗ ಮಾಡೋದು? ನನಗೆ ಸಿಕ್ಕಿರೋ ಗಂಡ ನನ್ಗೆಷ್ಟು ಪ್ರೀತಿ ಮಾಡ್ತಾರೆ, ದೇವ್ರಂತವ್ರು ಅಂತ ಅನ್ಕೊಂಡೆ. ಆದ್ರೆ ನೀನು ಅದ್ರಲ್ಲೂ ನನಗೆ ಮೋಸ ಮಾಡ್ಬಿಟ್ಟೆ. ಅವ್ರನ್ನ ದೇವ್ರ ತರ ಪೂಜೆ ಮಾಡಿದೆ. ಇಲ್ಲ, ಅವ್ರ ದೇವ್ರಲ್ಲ, ದೇವ್ರಾಗಕ್ ಸಾಧ್ಯನೂ ಇಲ್ಲ. ನಾನು ಖುಷಿಯಾಗಿರೋದು ನಿನಗೆ ಇಷ್ಟ ಇಲ್ವಾ? ಹೇಳು.